ಕೊಲೆ ಆರೋಪಿ ದರ್ಶನ್ಗೆ ಮಾಫಿ ಸಂಕಷ್ಟ. ಕೆಲವೇ ಕ್ಷಣದಲ್ಲಿ ನಟ ದರ್ಶನ್ ಭವಿಷ್ಯ ನಿರ್ಧಾರ. 14ನೇ ಸಾಕ್ಷಿಯ ಪಾರ್ಟಿ ಸವಾಲಿಗೆ ಕೋರ್ಟ್ ಅನುಮತಿ. ಕೊಲೆ ಆರೋಪಿ ದರ್ಶನ್ಗೆ ಮಾಫಿ ಸಂಕಷ್ಟ. ಕೆಲವೇ ಕ್ಷಣದಲ್ಲಿ ನಟ ದರ್ಶನ್ ಭವಿಷ್ಯ ನಿರ್ಧಾರ. 14ನೇ ಸಾಕ್ಷಿಯ ಪಾರ್ಟಿ ಸವಾಲಿಗೆ ಕೋರ್ಟ್ ಅನುಮತಿ. ಮಾಫಿ ಸಾಕ್ಷಿಯಾಗುವುದಾಗಿ A14 ಪ್ರದೋಷ್ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಬೆಂಗಳೂರಿನ 59ನೇ ಸೆಷನ್ ಕೋರ್ಟ್ನಲ್ಲಿ ವಿಚಾರಣೆ. ಪಾರ್ಟಿ ಸವಾಲಿನ ಅನುಮತಿ ನೀಡಿದಂತಹ ನ್ಯಾಯಾಲಯ ಕೆಲವೇ ಕ್ಷಣಗಳಲ್ಲಿ ಆದೇಶ ನೀಡಲಿರುವಂತಹ ಕೋರ್ಟ್ ವಿಚಾರ ಏನು? ರೇಣುಕಾಸ್ವಾಮಿ ಪ್ರಕರಣ ಏನು, ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪವಿತ್ರ ಗೌಡ ದರ್ಶನ್ ಈಗ ಸಂಕಷ್ಟ ಎದುರಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರದೋಷ್ ಸಾಕ್ಷಿ ಮಾಫಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಇದು ವಿಚಾರಣೆ ನಡೀತಾ ಇದೆ. ಈಗ ಕೋರ್ಟ್ ಇನ್ನೇನು ಸಾಕ್ಷಿ ಮಾಫಿ ಮಾಡಲಿಕ್ಕೆ ರೆಡಿ ಅಂದ್ರೆ ಓಕೆ ಅಂತ ಹೇಳಿದ್ರೆ ದರ್ಶನ್ನ ಆಲ್ಮೋಸ್ಟ್ ಆಲ್ ಕತೆ ಮುಗಿದಂಗೆ ಆಗುತ್ತೆ. ಪವಿತ್ರ ಗೌಡ ಮತ್ತೆ ದರ್ಶನ್ಗೆ ಈಗ ಟೆನ್ಷನ್ ಶುರುವಾಗಿದೆ. ಟೋಟಲ್ ನಿಮಗೆ 11 ಪುಟಗಳ ಒಂದು ಮಾಫಿ ಸಾಕ್ಷಿ ಸಿಕ್ಕಿದೆಯಂತೆ. ಮಾಫಿ ಸಾಕ್ಷಿ ಅರ್ಜಿಯನ್ನ ಪ್ರದೋಷ್ ಕೊಡ್ತಾರಂತೆ. ಈ ರೀತಿಯಾಗಿರುವಂತಹ ವಿಚಾರ ಹೊರಗಡೆ ಬಂದಿದೆ. ರೇಣುಕಾಸ್ವಾಮಿ ಕೊಲೆಯನ್ನ ಮಾಡಿದವ್ರು ಯಾರು, ಕೊಲೆ ಮಾಡುವಂತಹ ಘಟನೆ ಸ್ಥಳದಲ್ಲಿ ಏನೇನು ನಡೀತು, ಕೊಲೆಗಳಿಗೆ ಕಾರಣ ಏನು, ಯಾರ್ಯಾರು ಏನೇನು ಮಾಡಿದ್ರು, ಎಲ್ಲದಕ್ಕೂ ಕೂಡ ಸಾಕ್ಷಿ ಕೊಡಬೇಕಾಗುತ್ತೆ. ಮಾಫಿ ಸಾಕ್ಷಿ ಅಂತಂದ್ರೆ ನನ್ನ ಮೇಲೆ ಎಲ್ಲ ಕೇಸ್ಗಳು ಬರುತ್ತೆ ಅನ್ನೋ ಕಾರಣಕ್ಕಾಗಿ ನಾನು ಮಾಡ್ತೀನಿ ಅಂತ ಅಲ್ಲ. ನಾನು ಮಾಫಿ ಸಾಕ್ಷಿ ಕೊಡ್ತೀನಿ ಅಂತಲ್ಲ. ಮಾಫಿ ಸಾಕ್ಷಿ ಅಂದ್ರೆ ಸಾಕ್ಷಿ ಇಟ್ಕೊಂಡು ಮಾತಾಡಬೇಕಾಗತ್ತೆ. ಮಾಫಿ ಸಾಕ್ಷಿ ಆಗ್ತೇನಂತ ಹೇಳಿ A14 ಪ್ರದೋಷ್ ಅರ್ಜಿ. ಆರೋಪಿ ಪ್ರದೋಷ್ ಸಲ್ಲಿಸಿದಂತಹ ಅರ್ಜಿಯಲ್ಲಿ ಏನಿದೆ ಹಾಗಾದ್ರೆ? ಮಾಫಿ ಸಾಕ್ಷಿ ಆಗ್ತೇನೆ ಅಂತ ಹೇಳಿರುವಂತಹ A14 ಪ್ರದೋಷ್ ಅರ್ಜಿ. ಆರೋಪಿ ಪ್ರದೋಷ್ ಸಲ್ಲಿಸಿದಂತಹ ಅರ್ಜಿಯಲ್ಲಿ ಏನಿದೆ? ಸತ್ಯ ಬಹಿರಂಗಪಡಿಸುತ್ತೇನೆ ಅಂತ ಹೇಳಿ ಮಾಫಿ ಸಾಕ್ಷಿಗೆ ಅರ್ಜಿ. ರೇಣುಕಾಸ್ವಾಮಿ ಮೇಲಿನ ಹಲ್ಲೆ ತಡೆಯಲಿಕ್ಕೆ ಯತ್ನಿಸಿದ್ದೆ. ಹಲ್ಲೆಯ ನಂತರ ಊಟ ನೀರು ನಾನೇ ತಂದು ಕೊಟ್ಟಿದ್ದೆ. ರೇಣುಕಾಸ್ವಾಮಿಗೆ ಸಹಾಯ ಮಾಡಿದ್ದಾಗಿ ಉಲ್ಲೇಖವನ್ನು ಮಾಡಲಾಗಿದೆ. ಪೊಲೀಸರಿಗೆ ಮಾಹಿತಿ ನೀಡಲು ನಾನು ಯತ್ನಿಸಿದ್ದೆ. ಈ ವೇಳೆ ಪ್ರಕರಣವನ್ನ ಮುಚ್ಚಿ ಹಾಕಲಿಕ್ಕೆ ದರ್ಶನ್ ಒತ್ತಾಯ ಮಾಡಿದ್ರು. ಸಾಕ್ಷಿ ನಾಶ ಮಾಡಲಿಕ್ಕೆ ಸಹಕರಿಸುವಂತೆ ದರ್ಶನ್ ಒತ್ತಾಯ ಮಾಡಿದ್ರು. ಸತ್ಯ ಬಹಿರಂಗಪಡಿಸುತ್ತೇನೆ ಅಂತ ಹೇಳಿ ಮಾಫಿ ಸಾಕ್ಷಿಗೆ ರೆಡಿಯಾಗಿರುವಂತಹ ಪ್ರದೋಷ್ 11 ಪುಟಗಳ ಒಂದು ಮಾಫಿ ಸಾಕ್ಷಿಯನ್ನ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಅದರಲ್ಲಿ ಅವ್ರು ಹೇಳ್ತಾರೆ, ನಾನು ಸಾಕಷ್ಟು ಸರಿ ಹೇಳ್ದೆ, ಬೇಡ ಬಿಟ್ಟು ಬಿಡೋಣ, ಎಲ್ಲ ಮುಗೀತಲ್ಲ ಆಟಗಳು, ಅದಾದ ನಂತರ ಬಿಟ್ಟು ಬಿಡೋಣ ಅಂತ ನಾನೇ ತುಂಬಾ ಟೈಮ್ ಹೇಳ್ದೆ. ಆದ್ರೆ ದರ್ಶನ್ ಅದನ್ನ ಕೇಳುವಷ್ಟು ಸ್ಟೇಜಲ್ಲಿ ಇರಲಿಲ್ಲ. ಏನಾದರೂ ಇದಾಯ್ತು ಅಂತಂದ್ರೆ ನಾನು ಬದುಕಲ್ಲ ಅನ್ನೋ ರೇಂಜಿಗೆ ಮಾತಾಡ್ತಾ ಇದ್ರು. ನನ್ಗೇನ್ ಮಾಡಬೇಕು ಅನ್ನೋದು ಗೊತ್ತಾಗಿಲ್ಲ, ನಾನು ಅವ್ರು ಹೇಳ್ದ ಹಾಗೆ ಮಾಡಿದ್ದೇನೆ ಅಂತ ಹೇಳಿ ಅವರು ಹೇಳ್ತಾರೆ. ರೇಣುಕಾಸ್ವಾಮಿ ಕಾಪಾಡಲಿಕ್ಕೆ ನಾನು ಪ್ರಯತ್ನ ಮಾಡಿದ್ದೆ. 11 ಪುಟಗಳಲ್ಲಿ ಸಂಕ್ಷಿಪ್ತವಾಗಿ ಹೇಳ್ಕೊಂಡಿರುವಂತಹ ಅವರು ವಿಚಾರವನ್ನು ಹೇಳ್ಕೊಂಡಿದ್ದಾರೆ. CCH 59ನೇ ಮಾಫಿ ಸಾಕ್ಷಿ ಅರ್ಜಿ ಸಲ್ಲಿಸಿರುವಂತಹ ಆರೋಪಿ ಪ್ರದೋಷ್ ಈ ಪ್ರಕರಣದಲ್ಲಿ ತಮ್ಮ ಪಾತ್ರ ಜೊತೆಗೆ ಹಲವು ವಿಚಾರಗಳನ್ನು ಉಲ್ಲೇಖ ಮಾಡಿದ್ದಾರೆ. ರೇಣುಕಾಸ್ವಾಮಿ ರಕ್ಷಣೆಗೆ ಪ್ರಯತ್ನ ಮಾಡಿದ್ದ.
ಅಂದ್ರೆ ನಾನು ಪ್ರಯತ್ನ ಮಾಡಿದ್ದೆ ಅಂತ ಹೇಳ್ತಾರೆ. ಕೊಲೆ ನಡೆಯುತ್ತಿದ್ದಂತಹ ವೇಳೆಯಲ್ಲಿ ರೇಣುಕಾಸ್ವಾಮಿಯನ್ನ ರಕ್ಷಿಸಲು ನಾನು ಪ್ರಯತ್ನ ಮಾಡಿದ್ದೆ ಅಂತ ಹೇಳಿ ಅವ್ರು ಹೇಳ್ತಾರೆ. ಹಲ್ಲೆ ನಿಲ್ಲಿಸುವಂತೆಯೂ ಕೂಡ ನಾನು ಮನವಿಯನ್ನ ಮಾಡ್ಕೊಂಡಿದ್ದೆ, ಅದು ಯಾರು ನನ್ನ ಕೇಳುವಷ್ಟು ಸ್ಟೇಜಲ್ಲಿ ಇರಲಿಲ್ಲ. ದರ್ಶನ್ ಸೂಚನೆಯಂತೆ ಪವಿತ್ರ ಗೌಡರನ್ನ ರೇಣುಕಾಸ್ವಾಮಿ ಬಳಿಗೆ ಕರ್ಕೊಂಡು ಹೋಗಿದ್ದೆ ಅಂತ ಹೇಳಿ ಪ್ರದೋಷ್ ಆ ಒಂದು ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇನ್ನು ದರ್ಶನ್ ಮತ್ತು ಪವಿತ್ರ ಗೌಡರಿಂದ ರೇಣುಕಾಸ್ವಾಮಿಗೆ ಚಪ್ಪಲಿಯಿಂದ ಹೊಡೆಸಿದ್ದಾಗಿಯೂ ಕೂಡ ಅರ್ಜಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ದರ್ಶನ್ ಲಾಯರ್ ಅವರು ಈಗ ದರ್ಶನ್ಗೆ ಆ ವಿಚಾರವನ್ನ ತಿಳಿಸಿದಾಗ ದರ್ಶನ್ ರಘುಶ್ ಇಷ್ಟೆಲ್ಲ ಹೇಳಿದ್ನ ಅಂತ ಹೇಳಿ ಶಾಕ್ ಆಗಿದ್ದಾರಂತೆ. ಬಳಿಕ ಪವಿತ್ರ ಗೌಡರನ್ನ ಮತ್ತೆ ಕಾರ್ನಲ್ಲಿ ಕೂರಿಸ್ಕೊಂಡು ಹೋಗಲಾಗಿತ್ತು. ಇದೇ ವೇಳೆಯಲ್ಲಿ ರೇಣುಕಾಸ್ವಾಮಿ ಬಟ್ಟೆಯನ್ನ ತೆಗೆದು ಕೇವಲ ಒಡ ಉಡುಪಿನಲ್ಲಿ ಇರಿಸಲಾಗಿತ್ತು. ಆರೋಪಿ ನಂದೀಶ್ ರೇಣುಕಾಸ್ವಾಮಿಯನ್ನ ಎತ್ತಿ ಟಾಟಾ ಏಸ್ ವಾಹನಕ್ಕೆ ನೇಣು ಹಾಕ್ಲಿಕ್ಕೂ ಕೂಡ ಯತ್ನ ಮಾಡಿದ್ದ ಅಂತೇಳಿ ಎಲ್ಲಾ ಕಥೆಯನ್ನು ಕೂಡ ಸ್ಟೋರಿಗಳನ್ನ ಕೂಡ ಬಿಚ್ಚಿಡ್ತಾ ಇದ್ದಾರೆ. ಗೊತ್ತಿಲ್ಲ ಇವತ್ತು ದರ್ಶನ್ ಭವಿಷ್ಯ ನಿರ್ಧಾರ.